ಶ್ರಾವಣ ಬಂತು ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಮನ್ಯಾಗ ಘಮ ಘಮ ಅನ್ನೋ ವಾಸನೆ ಶುರು ಆಕೈತಿ ನೋಡ್ರಿ. ಅದ್ರಾಗ ಈ ಉತ್ತಿರಿ ಹೊತ್ತಿರಿ ಕರಿಗಡುಬು ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಏನಿಲ್ಲದ ಪ್ರೀತಿ ಐತಿ ನೋಡ್ರಿ. ಹಾಯ್ ಹಲೋ ನಮಸ್ಕಾರ ರೀಪ್ಪ, ಎಲ್ಲರಿಗೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ? ನಾನು ಕೂಡ ಆರಾಮದೀನಿ ಅಂತ ಹೇಳ್ಕೊಂತ ಈ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ರೀ. ನಾನಿವತ್ತು ಸ್ಪೆಷಲ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದೀನಿ ರೀ. ಅದು ಏನಪ್ಪ ಅಂದ್ರೆ ಕರಿಗಡುಬು. ಆ ಕರಿಗಡುಬು ಮಾಡೋದು ಹೆಂಗಂತ ನೋಡೋಣ ಬರ್ರಿ. ನಾನಿಲ್ಲೇ ಕರಿಗಡುಬು ಮಾಡೋಕೆ ಮೊದಲ ಕಡ್ಲಿಬ್ಯಾಳಿನ ತೊಳ್ಕೊಂಡೇನಿ ರೀ. ಅವು ಜವಾರಿ ಕಡ್ಲಿ ಅದಾವು, ಅದಕ್ಕೆ ಕರೆ ಸಿಪ್ಪಿ ಅದಾವು. ಈ ಕಡ್ಲಿನ ನಾವು ನಮ್ಮ ಹೊಲದಾಗ ಬೆಳೆದಂಥ ಕಡ್ಲಿ ಅದಾವು. ಮೊದಲಿಗೆ ಕಡ್ಲಿಬ್ಯಾಳಿ ತೊಳ್ಕೊಂಡು ಒಲಿ ಮ್ಯಾಗ ಕುದಿಯಾಕ ಹಿಂಗೆ ಇಟ್ಕೊಂಡಿನಿ ರೀ. ಹಿಂಗೆ ಕುದಿ ಮುಂಚೆಕ ಈ ರೀತಿ ಮ್ಯಾಗ ಉಕ್ಕಿ ಬರ್ತೈತಲ್ಲ, ಇದನ್ನ ತೊಕ್ಕೋಬೇಕ್ರಿ. ಕೆನಿಗತೆ ಬರುವಂಥದನ್ನೆಲ್ಲ ತೊಗೊಂಬಿಡ್ಬೇಕು. ಇಲ್ಲಾಕಂದ್ರೆ ಕಡ್ಲಿ ಬ್ಯಾಳೆಗೆಲ್ಲ ಮಿಕ್ಸ್ ಆಕೈತಿ, ಕಡುಬು ರುಚಿ ಬರಂಗಿಲ್ಲ. ಹೂಣ್ಗ ಇದು ಅದ್ರೊಳಗೆ ಬಿಟ್ವಿ ಅಂತಂದ್ರೆ ಹಿಂಗೆ ಮ್ಯಾಲಾಗ ಸ್ಪೂನ್ ಸಹಾಯದಿಂದ ಹಿಂಗೆ ತೊಗೊಂಬಿಡ್ರಿ. ಆದಷ್ಟು ಅಡ್ಗಿನ ಒಲಿ ಮ್ಯಾಗ ಮಾಡೋಕೆ ಪ್ರಯತ್ನ ಪಡ್ರಿ. ಯಾಕಂತಂದ್ರೆ ಒಲಿ ಮ್ಯಾಗಿದ್ದು ಮಾಡೋಂಥ ಅಡಿಗೆ ರುಚಿನೂ ಹೆಚ್ಚ್ರಿ ಮತ್ತು ಕಸುವು ಜಾಸ್ತಿ. ಹೀಗಾಗಿ ನಾವು ಹಳ್ಳಿಯಾಗಿರೋದ್ರಿಂದ ನಾವು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನಮ್ಮ ಕಡೆ ಮಾತ್ರ ಜಾಸ್ತಿ ಒಲಿ ಯೂಸ್ ಮಾಡಿ ಅಡುಗೆ ಮಾಡೋದು. ನಾನು ನೋಡ್ರಿ ಇವಾಗ ಆ ಕಟ್ಟೆಲ್ಲ ಬಸ್ಕೊಂಡ್ಬಿಡ್ತೀನಿ. ಕಡ್ಲಿ ಬ್ಯಾಳ್ಯಾಗಿಂದ ಕಟ್ಟು ಬಸ್ಕೊಂಡ್ನಿ ಅಂತಂದ್ರೆ ಈ ಕಟ್ಟಿಲ್ಲೇ ನಾನು ಸಾರು ಮಾಡ್ತೀನಿ. ಅದು ಯಾವ ಸಾರಪ್ಪ ಅಂದ್ರೆ ಹೋಳ್ಗೆ ಸಾರನು ಅಂತಾರೆ, ಕಟ್ಟಿನ ಸಾರನು ಅಂತಾರೆ. ಆ ಸಾರಂತೂ ಸೂಪರ್ ಟೇಸ್ಟ್ ಅಂತಂದು ಹೇಳ್ಬೋದು. ನಮ್ಮ ಕಡೆ ಕಡ್ಲಿ ಬ್ಯಾಳಿ ಏನಾರ ಹೋಳ್ಗೆ ಮಾಡೋಕೆ ಇಲ್ಲ ಕಡುಬು ಮಾಡೋಕೆ ಬ್ಯಾಳಿಗೆ ಹಾಕಿದ್ವಿ ಅಂತಂದ್ರೆ ಕಟ್ಟಿನ ಸಾರು ಇರಾಕಬೇಕು. ನಿಮಗೆ ಏನಾರ ಒಬ್ಬಟ್ಟು ಸಾರು ವೀಡಿಯೋ ಅಥವಾ ಕಟ್ಟಿನ ಸಾರು ವೀಡಿಯೋ ಏನಾರ ಬೇಕಪ್ಪ ಅಂತಂದ್ರೆ ನಾನು ಪ್ರೀವಿಯಸ್ ವೀಡಿಯೋದಾಗ ಐತ್ರಿ, ಬೇಕಾದ್ರೆ ನೋಡ್ರಿ. ನಾನು ಇದಕ್ಕೆ ಲಿಂಕ್ ಕೂಡ ಹಾಕಿರ್ತೀನಿ. ಹಿಂಗೆ ಕಟ್ಟೆಲ್ಲ ಬಸ್ಕೊಂಡಿಂದಾಗ ಸ್ವಲ್ಪ ಚಮಚೆಲೆ ಆ ಕಡ್ಲಿ ಬ್ಯಾಳಿನ ಎಲ್ಲ ಸ್ವಲ್ಪ ಹತ್ತಕ್ರಿ. ಹಿಂಗೆ ಹತ್ತಕ್ಕೋದ್ರಿಂದ ಕಡ್ಲಿ ಬ್ಯಾಳಿ ಹೂರ್ಣದಾಗ ಬ್ಯಾಳೆ ಹಂಗೆ ಉಳ್ಕೊಳಂಗಿಲ್ಲ. ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳೋದು ಸ್ವಲ್ಪ ಕಡಿಮೆ ಆಕತಿ. ಹಿಂಗಾಗಿ ಹಿಂಗೆ ಹತ್ತುಕೊಳ್ಳೋದು ಬೆಟರ್ ಅಂತ ನನಗೆ ಅನಿಸಿದ್ದು. ಅದಕ್ಕೆ ನಿಮಗೆ ಈ ವಿಡಿಯೋದಾಗ ತೋರ್ಸಾತೀನಿ. ಈ ಕಡುಬು ಮಾಡೋಕೆ ನಾನು 1.5 ಚಟಾಕ್ನಷ್ಟು ಕಡ್ಲಿ ಬ್ಯಾಳಿನ ಕುದಿಯಾಕ ಹಾಕಿದ್ನಿ ರೀ. ಅದಕ್ಕೆ ಸರಿ ಪ್ರಮಾಣದಾಗ ಕಡ್ಲಿ ಬ್ಯಾಳಿನ ಬೆಲ್ಲನೂ ಕೂಡ ಹಾಕ್ತೀನಿ. ಇದಕ್ಕೆ ಮತ್ತು ಕಟ್ಟಿನ ಸಾರು ಮಾಡೋಕ್ಕಂತೇಳಿ ಸ್ವಲ್ಪ ಕಡ್ಲಿ ಬ್ಯಾಳಿನ ತೊಗೊತೀನಿ. ಕೆಲವೊಬ್ಬರು ಕಡುಬು ಮಾಡಿದಾಗ ಕಡುಬು ಎಣ್ಣೆಗೆ ಹಾಕತ್ಗೆ ಹರಿದು ಹೂರ್ಣೆಲ್ಲ ಹೊರಗೆ ಚೆಲ್ತದೆ ನೋಡ್ರಿ. ಅದನ್ನು ಅಗದಿ ಚಲೋತಂಗ ಕಡುಬು ಹರಿಲಾರ್ದಂಗೆ ಹೆಂಗೆ ಮಾಡೋದು ಅಂತೇಳಿ ಈ ವಿಡಿಯೋದಾಗ ನೋಡ್ರಿ. ಮತ್ತು ಕೊನೆ ತನಕ ನೋಡ್ರಿ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ, ಅಂದ್ರೆ ನಿಮ್ಗೆ ತಿಳಿತೈತಿ. ನಾವು ಹಬ್ಬ ಹರಿದಿಂದಾಗ ಈ ಬ್ಯಾಳಿಗೆ ಹಾಕ್ಲಾರ್ದಂಗೆ ಏನಾರ ಹಬ್ಬ ಮಾಡಿದ್ವಿ ಅಂತಂದ್ರೆ ಹಬ್ಬ ಮಾಡ್ದಂಗೆ ಆಗಂಗಿಲ್ಲ ರೀ ನಮ್ಗೆ. ಈ ಬ್ಯಾಳಿಗೆ ಹಾಕಿದ್ರೇ ನಮ್ಗೆ ಹಬ್ಬ ಚಲೋತಂಗೆ ಆದಂಗೆ ಅನಿಸ್ತತಿ ನೋಡ್ರಿ. ಇದಕ್ಕೆ ನಾನು 1.5 ಚಟಾಕ್ನಷ್ಟು ಬೆಲ್ಲ ಹಾಕ್ಕೊತೀನಿ. ಹಿಂಗೆ ಬೆಲ್ಲ ಹಾಕ್ಕೊಂಡು ಅದನ್ನು ಚಲೋತಂಗೆ ಕೈಯಾಡಿಸ್ಕೋಬೇಕು. ಚೆಂದಂಗೆ ಕೈಯಾಡಿಸ್ಕೊಂಡ್ವಿ ಅಂತಂದ್ರೆ ಹೂಣ್ಗ ಚಲೋ ಆಕತಿ. ಅದ್ರ ಜೊತೆಗೆ ನಾನು ಒಂದು 2 ರಿಂದ 3 ನಿಮಿಷ ಮೀಡಿಯಮ್ ಉರಿ ಅಂದ್ರೆ ಕಿಚ್ನ್ಯಾಗ 2 ನಿಮಿಷ ಬ್ಯಾಳಿ ಡಬರಿ ಇಟ್ಟು ಹೊಳ್ಳಂಬಳ್ಳ ಕೈಯಾಡ್ಸ್ಕೊತೇನೆ ರೀ. ಆದರೆ ಇದನ್ನು ಉರಿ ಹಾಕಂಗಿಲ್ಲ ರೀ. ಉರಿ ಹಾಕಿದ್ವಿ ಅಂದ್ರೆ ತಳ ಹೊತ್ತತಿ ಮತ್ತು ಹೂಣ್ಗ ಸತೇಕ ಹೊತ್ತಿದ ವಾಸನೆ ಆಕತಿ ನೋಡ್ರಿ. ಇವಾಗ ಹೂಣ್ಗಾನ ಮಿಕ್ಸಿ ಜಾರ್ನಾಗ ರೆಡಿ ಮಾಡ್ಕೊಳತ್ತೀನಿ. ಮಿಕ್ಸಿ ಜಾರಿಗೆ ಹಾಕಿ ಜರ್ರನ ಒಂದು 4 ತಿರುವಿದ್ವಿ ಅಂದ್ರೆ ಹೂಣ್ಗ ರೆಡಿ ಆಕೈತಿ ನೋಡ್ರಿ. ಹಿಂಗೆ ಅಷ್ಟು ಹೂಣ್ಗಾನು ಹಾಕ್ಕೋಬೇಕು. ಇವಾಗ ನಾನು ಏಲಕ್ಕಿನ ಈಗ ಹಾಕ್ಕೊತೀನಿ. ಹಿಂಗೆ ಹಾಕ್ಕೊಳ್ಳೋದ್ರಿಂದ ಏಲಕ್ಕಿ ಪುಡಿನೂ ಆಕತಿ, ಸಣ್ಣಂಗೂ ಆಕತಿ, ಎಲ್ಲ ಹುಣ್ಗದಾಗೂ ಕೂಡ್ದಂಗೂ ಆಕತಿ ಅಂತೇಳಿ ಇವಾಗ ಹಾಕ್ಕೊಳ್ಳೋದು ಜಾಸ್ತಿ ರೀ. ಇವಾಗ ಏನೈತಲ್ರಿ ಹೂಣ್ಗ ರೆಡಿ ಆಯ್ತು. ನೆಕ್ಸ್ಟ್ ಇವಾಗ ಇದಕ್ಕೇನು ಬೇಕು? ಕಣಕ್ ಬೇಕು. ಕಣಕ ಅಂದ್ರೆ ಮೈದಾ ಹಿಟ್ಟಿಲೆ ನಾವು ಕಣಕ ಮಾಡೋದು. ಗೋಧಿ ಹಿಟ್ಟಿಲೆ ಮಾಡಿದ್ರೆ ಅಂಥ ಬರೀ ಚಲೋ ಆಗಂಗಿಲ್ಲ. ಅದಕ್ಕೆ ನಾನು ಮೈದಾ ಹಿಟ್ಟು ತೊಗೊಂಡು 1 ಕಪ್ 1 ಕಿಲೋದಟ್ಟು ಮೈದಾ ಹಿಟ್ಟು ತೊಗೊಂಡು ಚೆಂದಂಗಿ ಸಾಣಿಸಿ ನಾದಿ ಇಟ್ಕೊಂಡ್ಬಿಡ್ತೀನಿ ರೀ. ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಜೊತೆಗೆ ಅದಕ್ಕೆ ಉಪ್ಪು ಮಿಕ್ಸ್ ಮಾಡ್ಕೊಂಡು ನಾದ್ಕೊತೀನಿ. ಹಿಂಗೆ ಇದ್ರಾಗ ತೋರ್ಸಾತೀನಿ ನೋಡ್ರಿ. ಹಿಂಗೆ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಂಡ್ಬಿಟ್ರಲ್ಲ.
ಹಿಂಗೆ ನಾದ್ಕೊಂಡಂಥ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಮ್ಯಾಗ ಸೌರಿ ಇಟ್ರಪ್ಪ ಅಂತಂದ್ರೆ ಬೆನ್ನು ಬರಂಗಿಲ್ರಿ ಹಿಟ್ಟು. ಹಿಂಗಾಗಿ ಒಂದು ಸ್ವಲ್ಪ ತುಸು ಎಣ್ಣೆ ಹಚ್ಚಿ ಇಟ್ಟಿರ್ತೀನಿ ನಾನು. ಇವಾಗ ಏನೈತಲ್ರಿ ಬಡ ಬಡ ಉಳ್ಳಿ ಅರಿದೈತಿ ಮತ್ತು ಎಲೆ ಲಟ್ಸೋದೈತಿ. ಹಿಂಗೆ ಬಡ ಬಡ ಮಾಡ್ಕೋಬೇಕ್ರಿ, ಇಲ್ಲಾತಂದ್ರೆ ಇದು ಕಡುಬು ಮಾಡೋದು ಬೇಸರಕತಿ, ಇದು ಲಾಂಗ್ ಪ್ರೊಸೆಸ್ ಆಕತಿ. ಹಿಂಗಾಗಿ ಬಡ ಬಡ ಮಾಡ್ಕೊಳ್ಳೋದು ಬೆಟರ್ ಅಂತ ನನಗೆ ಅನಿಸ್ತೈತಿ. ಈ ನಾದಿರೋಂಥ ಹಿಟ್ಟು ಚಲೋತಂಗ ನೆನಿಬೇಕ್ರಿ. 5ರಿಂದ 10 ನಿಮಿಷ ಬಿಟ್ಬಿಡ್ರಿ. ಈ ಹಿಟ್ಟು ನೆನೆದು ಬಿಡ್ತೈತಿ. ಹಿಟ್ಟು ನೆನಿತಂದ್ರೆ ಕಡುಬು ಚಲೋತಂಗ ಬರ್ತಾವು. ಮತ್ತು ಹಿಟ್ಟು ನೆನಿಲಾರ್ದಂಗೆ ಒಟ್ಟ ಕಡುಬು ಮಾಡೋಕೆ ಹೋಗ್ಬೇಡ್ರಿ ನೀವು. ನಾದಿಟ್ಟಿರುವಂಥ ಹಿಟ್ಟನ್ನ ಇನ್ನೊಂದು ಸರಿ ಚಂದಂಗಿ ಹಿಂಗೆ ಹೊಳ್ಳಂಬಳ್ಳಿ ಮಿದ್ಕೋಬೇಕು. ಅಂದ್ರೆ ಬೆನ್ನು ಬರಂಗಿಲ್ಲ ಮತ್ತು ಚಲೋತಂಗ ಹಿಟ್ಟು ಜಿಗಿ ಬರ್ತೈತಿ. ನಿಮ್ಗೆ ಎಷ್ಟು ಸೈಜ್ನ್ಯಾಗ ಉಳ್ಳಿ ಬೇಕು ನೋಡ್ರಿ ಅಷ್ಟು ಸೈಜ್ನ್ಯಾಗ ಉಳ್ಳಿ ಹರ್ಕೊಂಬಿಡ್ರಿ. ದೊಡ್ಡವು ಬೇಕಂದ್ರೆ ದೊಡ್ಡವು ಹರ್ಕೋಬೋದ್ರಿ, ಸಣ್ಣವು ಬೇಕಾತಂದ್ರೆ ಸಣ್ಣವು ಹರ್ಕೋರಿ. ನಾನು ಮೀಡಿಯಮ್ ಸೈಜ್ನ್ಯಾಗ ಹರ್ಕೊತೀನಿ ಉಳ್ಳಿನ. ಈ ಸಣ್ಣ ಸಣ್ಣ ಉಳ್ಳಿ ಎಲ್ಲ ಹರ್ಕೊಂಡಾದ್ಮೇಲೆ ಅದನ್ನು ಹತ್ತಕ್ಬೇಕ್ರಿ, ಇಲ್ಲ ಅಂದ್ರೆ ಶೇಪು ಸರಿ ಬರಂಗಿಲ್ಲ. ಹಿಂಗಾಗಿ ಅದನ್ನು ಸ್ವಲ್ಪ ಎಣ್ಣೆ ಕೈಗೆ ಸವ್ಕೊಂಡು ಹಿಂಗೆ ಹತ್ತಿಕ್ಕಿಟ್ಕೊಂಡ್ವಿ ಅಂದ್ರೆ ಎಲೆ ಚಲೋತಂಗ ಲಟ್ಟಿಸಾಕ ಅನುಕೂಲ ಆಕತ್ರಿ. ಹಿಂಗಾಗಿ ನಾನು ಈ ರೀತಿ ಹತ್ತಿಕ್ಕಿ ಸ್ವಲ್ಪ ಹಿಟ್ಟು ಹಚ್ತೀನಿ, ಮೈದಾ ಹಿಟ್ಟು ಹಚ್ತೀನಿ. ಇಲ್ಲಾಕತ್ತಂದ್ರೆ ನೀವು ಬೇಕಂದ್ರೆ ಅಕ್ಕಿ ಹಿಟ್ಟನ್ನು ಹಚ್ಕೋಬೋದ್ರಿ. ನಾನು ಮೈದಾ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊತೀನಿ. ಇದ್ರಾಗ ನೋಡ್ರಿ ನಾವು ವಿಡಿಯೋದಾಗ ತೋರ್ಸಾತೀನಿ, ಆ ರೀತಿ ಲಟ್ಟಿಸ್ರಿ. ನನಗೆ ಗೊತ್ತಿರೋ ಹಂಗೆ ನಾವು ಕಡುಬು ಮಾತ್ರ ಇದೇ ಶೇಪ್ ಒಳಗೆ ಮಾಡ್ತೀವಿ. ನೀವು ಏನಾರ ನನಗೆ ಗೊತ್ತಿಲ್ಲದೆ ಇರೋ ಥರನೂ ಯಾವುದಾದ್ರೂ ಶೇಪ್ ಒಳಗೆ ಕಡುಬು ಐತೆ ಅಂದ್ರೆ ನನಗೆ ಕಮೆಂಟ್ ಸೆಕ್ಷನ್ಯಾಗ ಕಮೆಂಟ್ ಮಾಡಿ ತಿಳಿಸ್ರಿ ಯಾವ ಶೇಪ್ ಒಳಗೆ ಐತಿ ಅನ್ನೋದನ್ನು. ನಮ್ಮ ಕಡೆ ಎಲ್ಲ ಹಿಂಗೆ ಮಾಡ್ತೀವಿ, ನಿಮ್ಮ ಊರಾಗೆಲ್ಲ ಯಾವ ಶೇಪ್ ಒಳಗೆ ಕಡುಬು ಮಾಡ್ತೀರಿ? ಮತ್ತು ಬೇರೆ ಏನಾರ ನಂಗೆ ಗೊತ್ತಿಲ್ಲದೆ ಇರುವಂಥ ಶೇಪ್ ಐತನೋ ಅಂತ ತಿಳ್ಕೊಳಕ್ಕೆ ಈ ಮಾತು ಹೇಳತ್ತೀನಿ ರೀ. ಈ ಶೇಪ್ ಒಳಗೆ ನಾನು ಕಡುಬಿನ ಎಲೆನ ಲಟ್ಟಿಸ್ಕೊತೀನಿ ರೀ. ಹಿಂಗೆ ಅಷ್ಟು ಎಲೆನೂ ಲಟ್ಟಿಸ್ಕೊಂಡು ಇಟ್ಕೊತೀನಿ ರೀ. ನಾನು ನಿಮಗಂತೇಳಿ ವಿಡಿಯೋದಾಗ 2 ಎಲೆ ಲಟ್ಟಿಸಿ ತೋರ್ಸಾತೀನಿ. ಹಿಂಗೆ ಎಲ್ಲ ಎಲೆನೂ ಕಡುಬಿನ ಎಲೆನ ಲಟ್ಟಿಸ್ಕೊಂಡಾದ್ಮ್ಯಾಗ ಇವನ್ನ ಒತ್ತಟಕ್ಕೆ ಇಟ್ಕೊಂಬಿಡ್ರಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈ ಕಡುಬಿನ ಎಲೆನ ಮ್ಯಾಗ ಹಾಕ್ಕೊಳ್ಳೋದು ವಿಚಾರ ಮಾಡಿರಿ. ಯಾಕಂತಂದ್ರೆ ದೂರ ಹಾಕಿದ್ವಿ ಅಂದ್ರೆ ಎಲೆ ಒಣಗ್ದಂಗೆ ಹಾಕವು. ಹಿಂಗಾಗಿ ಮ್ಯಾಲ ಹಾಕ್ಕೊಂಬಿಡ್ರಿ. ಕಡುಬನ್ನ ಕೈಯಾಗ ತುಂಬಾಕ ಪ್ರಯತ್ನ ಪಡ್ರಿ. ಯಾಕಂತಂದ್ರೆ ಕಡುಬು ಶೇಪ ಬರಂಗಿಲ್ರಿ. ನೀವೇನಾರ ಮಣಿ ಮ್ಯಾಗೋ ಅಥವಾ ಎಲ್ಲಾರ ಕಲ್ಲಿನ ಮ್ಯಾಗೋ ಇಟ್ಟು ತುಂಬಿದ್ರಿ ಅಂದ್ರೆ ಕಡುಬಿನ ಶೇಪು ಸರಿ ಬರಂಗಿಲ್ಲ. ಹಿಂಗಾಗಿ ಎಲೆ ಕೈಯಾಗೆ ಕಡುಬು ಬಿಟ್ಟು ತುಂಬಿದ್ರಿ ಅಂತಂದ್ರೆ ಕಡುಬು ಶೇಪು ಚಂದ ಬರ್ತಾವು. ಮತ್ತಂದ್ರೆ ಹುಣ್ಗಾನು ಚಂದಾಗಿ ಹಿಡಿತಾವು. ಮಣಿ ಮ್ಯಾಗಿಟ್ಟು ಕಡುಬು ಏನಾರ ತುಂಬಿದ್ರಿ ಅಂದ್ರೆ ಕಡುಬ್ನ್ಯಾಗ ಹುಣ್ಗ ಭಾಳ ಹಿಡಿಯಂಗ ಇಲ್ಲ ನೋಡ್ರಿ. ಇಲ್ಲೇ ನಾ ತೋರ್ಸಾಕತ್ತೇನಲ್ಲ ವಾಟಗದಾಗ ಅದು ಹಣೆ ಬಾರ ಅಂತೇಳಿ ನಾವು ಕರಿತೀವಿ ರೀ. ಕಡುಬಿನ ಸುತ್ತಲಿ ನೀರು ಹಚ್ಚಾಕಂತೇಳಿ ಆ ರೀತಿ ಮಾಡ್ಕೊಂಡಿರ್ತೀವಿ. ನಾನು ಅದಕ್ಕೆ ಎರ್ಬಡ್ಸ್ ತೊಗೊಂಡಿನಿ. ನೀವು ಬೇಡ ಅಂತಂದ್ರೆ ಒಂದು ಕಟ್ಗಿಗೆ ಹಳ್ಳಿ ಸುತ್ಕೊಂಡು ಮಾಡ್ಕೋಬೋದು. ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊತೀನಿ ನಾನು. ನಮ್ಮ ತಾಯಂದ್ರು ಎಲ್ಲರೂ ನಮ್ಮ ಹಿರಿಯರು ಇದೇ ರೀತಿ ಮಾಡ್ಕೊತ ಬಂದಾರ. ನಾವು ಅದೇ ಪ್ರೊಸೆಸ್ನ ಕಂಟಿನ್ಯೂ ಮಾಡ್ಕೊಂಡು ಹೊಂಟೀವಿ. ಹಿಂಗಾಗಿ ಆ ಹಿಟ್ಟು ಹಾಕೋದು ಕಡುಬಿನ ಎಲೆ ಕೂಡ್ಲಿ ಅಂತೇಳಿ ಹಾಕ್ತಾರ ನೋಡ್ರಿ. ಇಲ್ಲೇ ನಾ ವಿಡಿಯೋದಾಗ ತೋರ್ಸಾತೀನಲ್ಲ, ಫಸ್ಟಿಗೆ ಎಲೆನ ಕೈಯಾಗ ಹಾಕ್ಕೋಬೇಕ್ರಿ. ಮತ್ತು ಹುಣ್ಗಾನ ಎಷ್ಟು ಬೇಕು ನೋಡ್ರಿ, ಕಡುಬಿಗೆ ಎಷ್ಟು ಹಿಡಿತೈತಲ್ಲ ಅಷ್ಟು ಉದ್ದಾಗ ಮಾಡಿಕೊಂಡು ನಡ್ರಾಕ ಇಟ್ಟು ಫಿಲ್ ಮಾಡ್ಕೋಬೇಕ್ರಿ. ಲಾಸ್ಟಿಗೆ ನಾವು ಹಣೆ ಬರ ಅಂತ ಏನು ಕರೆದ್ನಿಲ್ರಿ ಆಗಲ್ಲ, ಅದರಲ್ಲಿಂದ ಒಂದು ಸೈಡ್ ಅಷ್ಟೇ ನೀರು ಹಚ್ಕೊಂಬಿಡ್ರಿ. 2 ಕಡೆ ಒಟ್ಟ ನೀರು ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕೈಗೆ ಹುಣ್ಗ ಹಿಡಿದು ಅಂಟ್ಕೊಳಕತ್ತಿಲ್ಲ ಅಂತಂದಾಗ ಸ್ವಲ್ಪ ಒಣ ಹಿಟ್ಟು ಇರ್ತೈತಲ್ರಿ, ಡ್ರೈ ಆಗಿರೋಂಥ ಹಿಟ್ಟು, ಅದನ್ನು ಕಡುಬಿನ ಎಲೆಗೆ ಹಚ್ಕೊಂಬಿಡ್ರಿ. ಹಿಂಗೆ ಇನ್ನೊಂದು ಸರಿ ಫೈನಲ್ ಆಗಿ ನಿಮ್ಮ ಕೈಯಿಂದನ ಈ ರೀತಿ ಹತ್ತುಕೊಂಬಿಡ್ರಿ. ಅಂದ್ರೆ ಕಡುಬು ಒಟ್ಟ ಒಡೆಯಂಗಿಲ್ಲ ಎಣ್ಣೆಯಾಗ. ನೋಡ್ರಿ ಇಲ್ಲೇ ನಾನು ಅಷ್ಟು ಕಡುಬು ತುಂಬಿಕೊಂಡು ಮರದಾಗ ರೆಡಿ ಮಾಡಿ ಇಟ್ಕೊಂಡಿನಿ. ನಾವೆಲ್ಲ ಮರದಾಗ ಇಡೋದು. ನೀವು ಬೇಕಿದ್ರೆ ತಾಟ್ನಾಗೂ ಇಟ್ಕೋಬೋದು, ಇಲ್ಲ ಪರಾತದಾಗೂ ಇಟ್ಕೋಬೋದು. ನೋಡ್ರಿ ಇಲ್ಲೇ ಎಣ್ಣೆ ಕಾಯಾಗೂ ಇಟ್ಕೊಂಡಿದ್ದಾನೆ, ಎಣ್ಣೆನೂ ಕಾದಿರ್ತೈತಿ. ಇವಾಗ ನಿಮಗೆ ಏನಾರ ಎಣ್ಣೆ ಕಾದಿದ್ದು ಗೊತ್ತಾಗಿಲ್ಲಪ್ಪ ಅಂತಂದ್ರೆ ನೀವು ಬೇಕಾಯ್ತು ಅಂದ್ರೆ ಒಂದು ಹಿಟ್ಟಿನ ಉಳ್ಳಿ ತೊಗೊಂಡು ಸಣ್ಣದಾಗ ಒಂದು ಹಿಟ್ಟಿನ ಉಳ್ಳಿ ತೊಗೊಂಡು ಎಣ್ಣೆಗೆ ಹೋಗಿರಿ. ಅದು ಚೆನ್ನಾಗಿ ಮ್ಯಾಗ ಬಂತು ಅಂತಂದ್ರೆ ಎಣ್ಣೆ ಕಾದಂಗ ನೋಡಿ. ಎಣ್ಣೆನೂ ಕಾದಬಿಟ್ಟೈತಿ. ನಾನು ಕಡುಬುನೂ ಹಾಕೇಬಿಟ್ಟೆ. ನಾನು ಮೊಮ್ಮಕ್ಕಳು 4 ಕಡುಬು ಹಾಕೊಂಡಿನಿ. ಹಳ್ಳಿನೂ ಬೇಯಿಸ್ಕೋಬೇಕು. ಒಂದ ಮೈ ಬೆಂದ್ಮೇಲೆ ಇನ್ನೊಂದು ಮೈನೂ ಬೇಯಿಸ್ಕೊಳತ್ತೀನಿ. ಹಿಂಗೆ ಹೊಳ್ಳಿ ಸೆಕ್ಕೊಂಡು 2 ಮೈನೂ ಬೇಯಿಸ್ಕೋಬೇಕು. ಒಂದ ಮೈ ಬೇಯಿಸ್ಕೊಂಡ್ರೆ ಚಲೋ ಆಗಂಗಿಲ್ಲ.
ಈಗ ನೋಡ್ರಿ ಅವು ಕಡುಬು ಹೊಳ್ಳಂಗೂ ಇಲ್ಲ, ಆದ್ರೆ ನೀವು ಬಿಡಾಕ ಹೋಗಬಾರ್ದು. ಹೊಳ್ಳ ಬಳ್ಳ ಹಿಂಗೆ ಪ್ರಯತ್ನ ಪಟ್ವಿ ಅಂತಂದ್ರೆ ಅವು ಕಡುಬು ಹೊಳ್ಕೊತಾವು. ಎರಡು ಮೈ ಚಂದಂಗಿ ನೀವು ಹೆಂಗೆ ಬೇಕು ನೋಡ್ರಿ, ತೀರಾ ಕೆಂಪು ಬೇಕಂದ್ರೆ ತೀರಾ ಕೆಂಪಗೂ ಬೇಯಿಸ್ಕೋಬೋದು, ಕರ್ಕೋಬೋದು. ನಾನು ಮೀಡಿಯಮ್ದಾಗ ಕರೆ ಹಾಕ್ತೀನಿ, ಬೇಕಂದ್ರೆ ಇನ್ನೂ ಜಾಸ್ತಿ ಕೆಂಪಗೂ ಕರ್ಕೊತಾರೆ. ನಾ ಇಷ್ಟ ಸಾಕಂತೇಳಿ ಮೀಡಿಯಮ್ದಾಗ ತೆಗಿತೀನಿ. ಮತ್ತು ನಾನು ಇವನ್ನ ಕಡುಬು ತೊಗೊಂಡು ಮತ್ತು ಒಂದು ಪರಾತದಾಗ ಹಾಕ್ಕೊಂಡ್ಬಿಡ್ತೀನಿ ರೀ. ನೆಕ್ಸ್ಟ್ ನಾ ಮತ್ತೆ ಇನ್ನೊಂದು ಕಡುಬು ತೊಗೊಂಡು ಮತ್ತು ಕರಿತೀನಿ. ಹಿಂಗೆ ಎಲ್ಲ ಕಡುಬನ್ನು ಕರೆದು ರೆಡಿ ಆಗಿನ ಮ್ಯಾಗ ಹಿಂಗೆ ಹಾಕವು ನೋಡ್ರಿ ಕಡುಬು. ಹಿಂಗೆ ರೆಡಿ ಆದವು ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬ್ಯಾಳಿ ಕಡುಬು. ನೋಡ್ರಿ ನಿಮಗೆಲ್ಲ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿರಿ, ಹಂಗೆ ಒಂದು ಶೇರ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಲಾರ್ದಂಗೆ ನನ್ನ ವಿಡಿಯೋ ನೋಡಾಕತ್ತಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಯಾಕಂದ್ರೆ ನನಗೂ ಚಾನಲ್ ಗ್ರೋ ಆಕೈತಿ. ಮತ್ತು ಸಿಗೋಣಂತ್ರಿ ಇನ್ನೊಂದು ಮಸ್ತ್ ಹಳ್ಳಿ ಅಡ್ಗೆ ಜೊತೆ. ಅಲ್ಲಿವರೆಗೂ ಆರಾಮಿರ್ರಿ, ಮಸ್ತಾಗಿ ತಿಂದು ಖುಷಿಯಾಗಿರ್ರಿ. ಸರ್ವೇ ಜನ ಸುಖಿನೋ ಭವಂತು. ಒಳ್ಳೆಯದಾಗಲಿ ಎಲ್ಲರಿಗೂ. ಹೇಳೋದು ಮರ್ತಿದ್ದೆ, ನೀವು ಕೂಡ ಈ ರೆಸಿಪಿನ ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ. ಹಬ್ಬ ಹರಿದಿನದಾಗ ಕಡುಬು ಮಾಡೋದು ಮಾತ್ರ ಮರಿಬೇಡ್ರಿ.